ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನಿರುವ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇನ್ನೊಬ್ಬರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ವೀರಪ್ಪ ಮೊಯ್ಲಿ ಸಾಹೇಬ್ರೆ, ಮುನಿಯಪ್ಪ ಸಾಹೇಬ್ರೆ, ಬೋಸ ಸಾಹೇಬ್ರೆ, ಶ್ರೀನಿವಾಸ್ ಅವರೇ, ಶಾಸಕರಾದಂಥ ಶಿವಣ್ಣ ಅವರೇ, ಶಾಸಕರಾದಂಥ ಶರತ್ ಬಚ್ಚೇಗೌಡ್ರೆ, MLC ಆದಂಥ ರವಿ ಅವರೇ, ಇನ್ನೊಬ್ಬರು ಶಾಸಕರ ಆತ್ಮೀಯ ಆದಂಥ ST ಸೋಮಶೇಖರ್ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶಾಸಕರಾದಂಥ ಶ್ರೀನಿವಾಸ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಈ ಪಕ್ಷದ ಮುಖಂಡರೇ, ಇವತ್ತು ದಿನ ಈ ಬೃಹತ್ ಸಮಾವೇಶನ ಇಷ್ಟು ದೊಡ್ಡ ಮಟ್ಟದಲ್ಲಿ ನೆಲಮಂಗಲ ತಾಲೂಕಲ್ಲಿ ಯಾವತ್ತೂ ನಾನು ನೋಡಿಲ್ಲ. ಇವತ್ತು 869 ಕೋಟಿಗೆ ಗುದ್ಲಿ ಪೂಜೆಯನ್ನು ಮನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನು ಚಾಲನೆಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಸಮಯ ಇಲ್ಲ ಕಾರಣಕ್ಕೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ನನ್ನ ಅನಿಸಿಕೆ ಎರಡು ಬಾರಿ ಇದಕ್ಕಿಂತ ಮುಂಚೆ ಶ್ರೀನಿವಾಸ್ ಅವ್ರಿಗಿಂತ ಮುಂಚೆ ಡಾಕ್ಟರ್ ಶ್ರೀನಿವಾಸ್ ಅವರು MLA ಆಗಿದ್ದರು 2013ರಲ್ಲಿ, 2018ರಲ್ಲಿ. 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಆಯಿತು. ಆ ಸಮ್ಮಿಶ್ರ ಸರ್ಕಾರದಲ್ಲೂ ಕಾಂಗ್ರೆಸ್ ಪಕ್ಷ ವತಿಯಿಂದ ನನ್ನ ಮಂತ್ರಿಯನ್ನು ಮಾಡಿ ಅವಕಾಶ ಮಾಡಿಕೊಟ್ಟಿದ್ರು. ಆವಾಗ 1.5 ವರ್ಷ ನಾನು ಮಂತ್ರಿ ಆಗಿದ್ದೆ. ಆವಾಗ ಶಾಸಕರು ಅವರು ಆಗಿದ್ದರು. ಆವಾಗ 1.5 ವರ್ಷದಲ್ಲಿ ಒಂದಿನೂ ನನ್ನ ತಾಲೂಕನ ಕೆಲಸ ಇದೆ ಅಂತ ಒಂದಿನ ಒಂದು ಕೆಲಸಕ್ಕೆ ಅಂತ ಬಂದಿಲ್ಲ. ನಾನು ಫುಡ್ ಮಿನಿಸ್ಟರ್ ಆಗಿದ್ದೆ, ಮೈನಾರಿಟಿ ಮಿನಿಸ್ಟರ್ ಆಗಿದ್ದೆ, ಬೋರ್ಡ್ ಮಿನಿಸ್ಟರ್ ಆಗಿದ್ದೆ, ಒಂದಿನ ಒಂದು ಕೆಲಸಕ್ಕೆ ಬಂದಿಲ್ಲ. ನಮ್ಮ ಇದೇ ಶ್ರೀನಿವಾಸ್ ಅವರು ಮೊದಲೇ ಬಾರಿ MLA ಆಗಿಬಿಟ್ಟು ನನ್ನನ್ಸಿಕೆ ನನ್ನ ಇಲಾಖೆ ಕೆಲಸಕ್ಕೆ 10 ಬಾರಿ ಬಂದಿದ್ದಾರೆ. ನನ್ನನ್ಸಿಕೆ 224 ಕ್ಷೇತ್ರದ MLAದಲ್ಲಿ ಯಾರನ್ನ ಕಾಲೇಜ್ ಇದ್ದರೆ ಕ್ಷೇತ್ರದ ತಾಲೂಕನ ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೆ ಅದು ಶ್ರೀನಿವಾಸ್ ಅಂತ ಹೇಳ್ತೀನಿ, ಹೇಳಕ್ಕೆ ಬಯಸ್ತೀನಿ. ನನಗೆಲ್ಲ ಗೊತ್ತಿದ್ದೀನಿ, ಈ ಹೊಸ ಮನೆ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೊಸ ಮನೆ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಇಡೀ 15 ವರ್ಷ 10 ವರ್ಷದಿಂದ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಹೋದ ಬಜೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 3,000 ಕೋಟಿ ಬಿಡುಗಡೆ ಮಾಡಿ ಹಳೆ ಮನೆಗಳು ಇರೋದು ಕಂಪ್ಲೀಟ್ ಮಾಡಿ ಹೊಸ ಮನೆ ಬರೋ ವರ್ಷ ನೋಡು ಅಂತ ಹಳೆ ಮನೆ ಕಂಪ್ಲೀಟ್ ಮಾಡಿ ಅಂತ ದುಡ್ಡನ್ನು ಗ್ರಾಂಟ್ ಕೊಟ್ಟಿದ್ರು. ಹೊಸ ಮನೆ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇದೇ ಶ್ರೀನಿವಾಸ್ ಅವರು 10 ಬಾರಿ ನಂತ ಬಂದು ಅದು ಏನು ಮಾಡ್ತೀಯ ಗೊತ್ತಿಲ್ಲ, ಜನಗಳು ನಾನು ಮಾತು ಕೊಟ್ಟಿದ್ದೀನಿ, ನನ್ನ ಮನೆ ಬೇಕೇ ಬೇಕಂತ ಹೇಳ್ಬಿಟ್ಟು 2,500 ಮನೆಯನ್ನು ತೊಗೊಂಡು ಹೋಗಿದ್ದಾರೆ. 2,500 ಮನೆ ಅವ್ರು ಕೊಟ್ಟಿದ್ದೀನಿ. ಅದ್ರ ಜೊತೆಯಲ್ಲಿ ಅಲ್ಪಸಂಖ್ಯಾತರ ಮೈನಾರಿಟಿ ಕಾಲೋನೀಸ್ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಎಲ್ಲ MLAಗಳಿಗೆ 5 ಕೋಟಿ ಕೊಡಬೇಕಂತ ಸೂಚನೆ ಕೊಟ್ಟಿದ್ರು. ಆ ಸೂಚನೆ ಮೇಲೆ ಎಲ್ಲರಿಗೂ 5 ಕೋಟಿ ಕೊಟ್ಟಿದೆ. ಇವ್ರು ಶ್ರೀನಿವಾಸ್ ಅವರು ಎಷ್ಟು ತೊಗೊಂಡಿರ್ಬೋದು ಹೇಳಿ? ಎಷ್ಟು ತೊಗೊಂಡಿರ್ಬೋದು? 15 ಕೋಟಿಯನ್ನು ಗಲಾಟೆ ಮಾಡಿ ತೊಗೊಂಡಿದ್ದಾರೆ. 15 ಕೋಟಿ ಗಲಾಟೆ ಮಾಡಿ, ಇಲ್ಲ ಸರ್ ನಿಮ್ಮ ಊರದು ನೆಲಮಂಗಲ ಅಂದರೆ ನಿಮ್ಮ ತಾಯಿ ಊರು, ನನ್ನ ತಾಯಿ ಊರು ಇದೇ ಊರು ಗೋವಿಂದಪುರ ಅಂತ ನನ್ನ ತಾಯಿ ಊರು, ಈ ತಾಯಿ ಊರು ನಿಮ್ಮ ತಾಯಿ ಊರಾಗಿದೆ, ದಯಮಾಡಿ ನೀವು ಕೊಳ್ಳೇಬೇಕಂತ ಹೇಳ್ಬಿಟ್ಟು 15 ಕೋಟಿಯನ್ನು ಅನುದಾನ ತಗೊಂಡು ಹೋಗಿದ್ದಾರೆ. ನಮಗೆಲ್ಲ ಗೊತ್ತಿದ್ದಂಗೆ ತಾವು ನೋಡಿರ್ಬೋದು, ಇದಕ್ಕಿಂತ ಮುಂಚೆ 10 ವರ್ಷ ಹಿಂದೆ ಬೇರೆ ಶಾಸಕರಾಗಿದ್ದರು, ಅವ್ರು ಏನು ಕೆಲಸ ಮಾಡಿದ್ದಾರೆ. ಇವರು ಓದಿದಲ್ಲಿ 9 ತಿಂಗಳಲ್ಲಿ ಇಷ್ಟು ಕೆಲಸ ನನ್ನನ್ಸಿಗೆ ಯಾವ ಮೇಲೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದು ಶ್ರೀನಿವಾಸ್ ಅವರು ಮಾಡಿದಾರಂತ ಹೇಳಕ್ಕೆ ಬಯಸ್ತಾಯಿದ್ದೀವಿ. ನಮಗೆಲ್ಲ ಗೊತ್ತೇ ಇದ್ದಂಗೆ ನಾವು 5 ಗ್ಯಾರಂಟಿ, ನಾವು ಚುನಾವಣೆ ಟೈಮಲ್ಲಿ 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಮನೆಗೆ 2,000 ರೂಪಾಯಿ ಕೊಡಬೇಕಂತ, 10 kg ಅಕ್ಕಿ ಕೊಡಬೇಕಂತ, ಎಲ್ಲ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡಬೇಕಂತ ಹೇಳ್ಬಿಟ್ಟು, ಆಮೇಲೆ 200 ಯೂನಿಟ್ ಕರೆಂಟ್ ಫ್ರೀ ಅಂತ 5 ಗ್ಯಾರಂಟಿಯನ್ನು ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿದ್ವಿ. ಮಾತು ತಕ್ಕಂಗೆ ಆ ವಿರೋಧ ಪಕ್ಷದವರು ಇಲ್ಲ ಈ 5 ಗ್ಯಾರಂಟಿ ಬರೀ ಮಾತು ಕೊಟ್ಟಿದ್ದಾರೆ, ಇದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಎಲ್ಲರೂ ನಿರೀಕ್ಷೆ ಇಟ್ಟಿದ್ದು. ಮಾತು ತಕ್ಕಂಗೆ ಮಾನ್ಯ ಮುಖ್ಯಮಂತ್ರಿಗಳು 5 ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ತಮ್ಮದೆಲ್ಲ ಗೊತ್ತಿರ್ಬೋದು, 10 ವರ್ಷದಿಂದ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. 2015, 16, 17, 18ಅಲ್ಲಿ ಸ್ಯಾಂಕ್ಷನ್ ಆಗಿರೋದು ಮನೆಗಳು ಬಿಟ್ಟು BJP ಅವರು ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಟೋಟಲ್ 1,80,253 ಮನೆಗಳು, ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಚುನಾವಣೆ ಟೈಮಲ್ಲಿ ನಾವೇನು ಆಶ್ವಾಸನೆ ಕೊಟ್ಟಿಲ್ಲ, ಚುನಾವಣೆ ಟೈಮಲ್ಲಿ ಏನು ಘೋಷಣೆ ಮಾಡಿಲ್ಲ. ನನ್ನ ಮನೆ ಮುಖ್ಯಮಂತ್ರಿಗಳು ಪಕ್ಷ ನನ್ನ ಮೇಲೆ ಜವಾಬ್ದಾರಿ ಕೊಟ್ಟು ವಸತಿ ಮಂತ್ರಿ ಮಾಡಿದಾದ್ಮೇಲೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ನನ್ನ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್ 10 ವರ್ಷದಿಂದ ತಮ್ಮ ಕಾಲದಲ್ಲೇ ತಾವು ಹಿಂದೆ ಮುಖ್ಯಮಂತ್ರಿ ಇರುವಾಗಲೇ ಇದು ಮನೆಗಳು ಸ್ಯಾಂಕ್ಷನ್ ಮಾಡಿರೋದು, ಅದಾದಮೇಲೆ ಯಾರೂ ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಸ್ಯಾಂಕ್ಷನ್ ಮಾಡಿದ್ದು. ಆಮೇಲೆ ಒಂದು ಮನೆ ಕೊಡೋಕ್ಕೂ ಸಾಧ್ಯ ಆಗಿಲ್ಲ. ಜನ ಬೀದಿದಲ್ಲಿದ್ದಾರೆ. ಕಾರಣ ಅಂದೇ ಆದರೂ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ,
ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತೀವಿ, SC ST ಇದ್ರೆ 2 ಲಕ್ಷ ಕೊಡ್ತೀವಿ. ಅವರೇಜ್ ತೊಗೊಂಡ್ರೆ 3 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಎಷ್ಟು ಉಳಿತದೆ? 4.5 ಲಕ್ಷ ಉಳಿತದೆ. 4.5 ಲಕ್ಷ ಅಂದರೆ ಬೆನಿಫಿಷರಿ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ನಂಬ್ತಿರೋ ಬಿಡ್ತಿರೋ 10 ವರ್ಷದಲ್ಲಿ ಬೆನಿಫಿಷರಿ ಕೊಡಬೇಕಾಗಿತ್ತು 6,710 ಕೋಟಿ ಕೊಡಬೇಕಾಗಿತ್ತು. ಬರೇ 10 ವರ್ಷದಲ್ಲಿ 310 ಕೋಟಿ ಕೊಟ್ಟಿದ್ದಾರೆ ಬೆನಿಫಿಷರಿ. ಯಾರೋ 5,000, ಯಾರೋ 10,000, ಯಾರೋ 15,000, ಯಾರೋ 20,000. 20,000 ಅವ್ರ ಮೇಲೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ನಾನು 16 ಬಾರಿ ಮೀಟಿಂಗ್ ಮಾಡಿ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಜನ ಬೀದಿ ನನಗೂ ಏನೋ ಭಯದಿಂದ ಕೇಳಿದೆ, ಏನಪ್ಪ ಇದು 5 ಗ್ಯಾರಂಟಿದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ, ಇದು ಹೆಂಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ? ಇದು 5 ಗ್ಯಾರಂಟಿದೆ 52,000 ಕೋಟಿ ಆಗ್ತದೆ, ಇದಕ್ಕೆ ಹೆಂಗೆ ಒಪ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಭಾಳ ಭಯದಿಂದ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದೆ. ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮಾಹಿತಿ ತಗೊಂಡು ಅವ್ರಿಗೆ ಅರಿವಾಗಿ, ಇಲ್ಲ ಬಡವ್ರು ಕಷ್ಟದಲ್ಲಿದ್ದಾರೆ, ಮನೆಯವ್ರು ಕೊಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು 6,700 ಕೋಟಿ ಸ್ಲಮ್ ಬೋರ್ಡ್ 5 ಲಕ್ಷ ಅವ್ರ ಮನೆ ಕೊಡ್ತೀರಂತ ತೀರ್ಮಾನ ಮಾಡಿ 500 ಕೋಟಿಯನ್ನು ಬಿಡುಗಡೆ ಮಾಡಿದ್ದಕ್ಕೆ ಮೊನ್ನೆ 2ನೇ ತಾರೀಕಿಗೆ 36,789 ಮನೆ ಕೊಟ್ಟಿದ್ದೀವಿ. ನಾವು ಕಮಿಟ್ಮೆಂಟ್ ಇರಲಿಲ್ಲ, ಅದು ನಾವು ಯಾವತ್ತೂ ಘೋಷಣೆನೂ ಮಾಡಿಲ್ಲ. ಇದು 6ನೇ ಗ್ಯಾರಂಟಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದಿದ್ರೆ. ಅಂದರೆ ನಾನು ಹೇಳಕ್ಕೆ ಏನು ಬಯಸ್ತೀನಿ ಅಂದರೆ, ಕಾಂಗ್ರೆಸ್ ಪಕ್ಷ ಬಡವ್ರ ಪರ ಇರೋದು, ಅಭಿವೃದ್ಧಿ ಪರ ಇರೋದು. ಈಗೆಲ್ಲ ವಿರೋಧ ಪಕ್ಷದವ್ರು ಹೇಳ್ತಾರೆ, ಎಲ್ಲ ಯಾವ ಕ್ಷೇತ್ರದಲ್ಲಿ ತಾಲೂಕಲ್ಲಿ ಕೆಲಸ ಆಗ್ತಲ್ಲ, ಯಾವ ತಾಲೂಕಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತ. ಇವತ್ತು ಈ ತಾಲೂಕಲ್ಲಿ, ನೆಂಗಮಂಗಲ ತಾಲೂಕಲ್ಲಿ 869 ಕೋಟಿ ಕಾಮಗಾರಿಗಳಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟಿರೋದು. ಅನ್ನೋದಲ್ಲ ಇಲ್ವಾ ಇದು? ಹಾಗಾಗಿ ದಯಮಾಡಿ ತಾವೆಲ್ಲ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡು ನಮ್ಮ ಪಕ್ಷ ಇರೋದು ಬಡವ್ರ ಪರವಾಗಿರೋಂಥ ಪಕ್ಷ ಇರೋದು ಅಂತ ಹೇಳ್ತಾ, ನನ್ನ ಆತ್ಮೀಯ ಸ್ನೇಹಿತರು ಶ್ರೀನಿವಾಸ್ಗೆ ಭಗವಂತ ಹೆಚ್ಚಿನ ಶಕ್ತಿ ಕೊಳ್ಳಿ, ಹೆಚ್ಚಿನ ಅವ್ರ ತಾಲೂಕಲ್ಲಿ ಸೇವೆ ಮಾಡೋ ಶಕ್ತಿ ಕೊಳ್ಳಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.